ಹಲೋ ಹಾಯ್ ಮಕ್ಕಳೇ. ಇವತ್ತಿನ ತರಗತಿಯಲ್ಲಿ ನಾವು 5ನೇ ತರಗತಿ ಕನ್ನಡ ಪದ್ಯ ಭಾಗವನ್ನು ಅರ್ಥ ಮಾಡ್ಕೊಳ್ಳೋಣ. ಪದ್ಯದ ಹೆಸರು ಗಿಡಮರ. ಬರೆದಿರುವಂಥವರು ಸತ್ಯಾನಂದ ಪಾತ್ರೋಟ. ಮಕ್ಕಳೇ, ಕನ್ನಡ ಕಲಿಯುವಂಥದ್ದು ಬಹಳ ಸುಲಭ. ನಾವು ಸ್ಪಷ್ಟವಾಗಿ ಓದುವಂಥದ್ದು ಬರೆಯುವಂಥದ್ದು ರೂಢಿಸ್ಕೊಳ್ಬೇಕಾಗುತ್ತೆ. ಮತ್ತು ಹಾಗೆ ನೀವು ಕನ್ನಡ ಕಷ್ಟ ಅನ್ನೋವಂಥ ಮಕ್ಕಳುಗಳು ಇಲ್ಲಿ ನಿಮ್ಮ ಪುಸ್ತಕದಲ್ಲಿ ನೋಡ್ಕೊಳ್ಳೋದ್ರ ಮೂಲಕ ನಾನು ಉಚ್ಚಾರಣೆ ಮಾಡುವಂಥ ಪದ ಮತ್ತು ಅಕ್ಷರಗಳನ್ನು ಗುರುತಿಸಿ ಅದನ್ನು ಹೇಳುವಂಥದ್ದನ್ನು ಅಭ್ಯಾಸ ಮಾಡಿ ನಿಮಗೆ ಕನ್ನಡ ಸುಲಭವಾಗಿ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಪದ್ಯದ ಪ್ರವೇಶ ಮಾಡೋಣ. ನಮ್ಮ ಕೈಯಲ್ಲಿರುವ 5 ಬೆರಳುಗಳು ಒಂದೇ ರೀತಿ ಇಲ್ಲ. ಪ್ರತಿಯೊಂದು ಬೆರಳನ್ನು ಅದರದೇ ಆದ ಕಾರ್ಯಗಳಿಗೆ ನಾವು ಬಳಸುತ್ತೇವೆ. ಏನನ್ನಾದರೂ ಹಿಡಿಯಬೇಕಾದರೆ 5 ಬೆರಳುಗಳನ್ನು ಒಟ್ಟಾಗಿ ಬಳಸುತ್ತೇವೆ. ಬೆರಳಿನ ಆಕಾರ, ಸ್ವರೂಪ ನಮ್ಮ ಗಮನಕ್ಕೆ ಬರುವುದಿಲ್ಲ. ಒಂದು ಮರ ಕಾಯನ್ನು, ಹಣ್ಣನ್ನು, ನೆರಳನ್ನು ನೀಡಬಹುದು. ಹಾಗೆಯೇ ಹಲವು ಹಕ್ಕಿಗಳಿಗೆ ಗೂಡು ಕಟ್ಟಲು ಅವಕಾಶ ಮಾಡಬಲ್ಲದು. ಮನುಷ್ಯರಾದ ನಾವು ಸಹಕಾರಿಯಾಗಿ ಬದುಕಿದರೆ ಎಷ್ಟು ಚೆಂದ ಅಲ್ಲವೇ? ಪ್ರಕೃತಿಯನ್ನು ಅನುಸರಿಸುವುದರಿಂದ ಆಗುವ ಪ್ರಯೋಜನ ಅಪಾರ. ಸರಿ ಮಕ್ಕಳೇ, ಈಗ ಕವನವನ್ನು ನಾನು ಪದ್ಯ ಭಾಗವನ್ನು ವಾಚನ ಮಾಡೋದಕ್ಕೆ ಶುರು ಮಾಡ್ತೀನಿ. ಕೇಳಿಸ್ಕೊಳ್ಳಿ ಮತ್ತು ನಿಮ್ಮ ಪುಸ್ತಕದಲ್ಲಿ ಅದು ನೋಡಿಕೊಂಡು ನೀವು ಹೇಳೋವಂಥದ್ದನ್ನು ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಪದ್ಯವನ್ನು ಹೇಳೋದಕ್ಕೆ ನಾನು ಪ್ರಾರಂಭ ಮಾಡ್ತೀನಿ. ಬೊಡ್ಡೆ ಕರಿದು ಎಲೆ ಹಸಿರು ಹೂವು ನಾನ ತರತರ, ಎಂಥ ಸೊಗಸು ಏನು ಕಂಪು ಬೆಳೆದು ನಿಂತ ಗಿಡಮರ. ಬೊಡ್ಡೆ ಕರಿದು ಎಲೆ ಹಸಿರು ಹೂವು ನಾನ ತರತರ, ಎಂಥ ಸೊಗಸು ಏನು ಕಂಪು ಬೆಳೆದು ನಿಂತ ಗಿಡಮರ. ಯಾರೇ ಬಂದು ಏನೇ ಮಾಡಲಿ ಎಲ್ಲದಕ್ಕೂ ದಿವ್ಯ ಮೌನ. ಯಾರೇ ಬಂದು ಏನೇ ಮಾಡಲಿ ಎಲ್ಲದಕ್ಕೂ ದಿವ್ಯ ಮೌನ. ರೆಂಬೆ ಕೊಂಬೆ ಚಿಗುರುವಲ್ಲಿ ಕಡಲುಕ್ಕುವ ಚೇತನ, ಕಡಲುಕ್ಕುವ ಚೇತನ, ಕಡಲುಕ್ಕುವ ಚೇತನ. ಮನುಷ್ಯನಲ್ಲಿ ಮಾತು ಉಂಟು ಮಾತಿನಂತೆ ಇಲ್ಲ ಮನ. ಮನುಷ್ಯನಲ್ಲಿ ಮಾತು ಉಂಟು ಮಾತಿನಂತೆ ಇಲ್ಲ ಮನ. ಲಿಂಗವರ್ಣ ಜಾತಿ ಧರ್ಮ ಹಾಳು ಕೊಂಪೆ ಇವನ ಮನ. ಜಾತಿ ಗೀತಿ ಲಿಂಗ ಧರ್ಮ ಮೀರಿ ಬೆಳೆದ ಗಿಡ ಮರ. ಅವನು ಇವಳು ಅದು ಇದು ಎನಿಸುತ್ತಿಲ್ಲ ಒಂದು ದಿನ. ಜಾತಿ ಗೀತಿ ಲಿಂಗ ಧರ್ಮ ಮೀರಿ ಬೆಳೆದ ಗಿಡ ಮರ. ಅವನು ಇವಳು ಅದು ಇದು ಎನಿಸುತ್ತಿಲ್ಲ ಒಂದು ದಿನ. ಬೊಡ್ಡೆ ಕರಿದು ಎಲೆ ಹಸಿರು ಹೂವು ನಾನ ತರತರ, ಬಿಸಿಲು ಮಳೆಯ ಚಳಿಯ ತಡೆದು ಅರಳುತ್ತಿಹವು ಅನುದಿನ. ಬೊಡ್ಡೆ ಕರಿದು ಎಲೆ ಹಸಿರು ಹೂವು ನಾನ ತರತರ, ಬಿಸಿಲು ಮಳೆ ಚಳಿಯ ತಡೆದು ಅರಳುತ್ತಿಹವು ಅನುದಿನ, ಅರಳುತ್ತಿಹವು ಅನುದಿನ, ಅರಳುತ್ತಿಹವು ಅನುದಿನ. ಮಕ್ಕಳೇ, ಹಾಗೆ ಪ್ರಾಕ್ಟೀಸ್ ಮಾಡಿ, ನೀವು ಕಂಠಪಾಠ ಮಾಡಿ ಅಂತ ಹೇಳ್ತಾ ಈ ಪದ್ಯ ಭಾಗವನ್ನು ನೀವು ಓದೋದ್ರಿಂದ ಏನು ನಿಮಗೆ ಕೇಳಿಸ್ಕೊಳ್ಳೋದ್ರಿಂದ ಏನು ಕೌಶಲ ಡೆವಲಪ್ ಆಗುತ್ತೆ ಅಂದರೆ ಆಲಿಸುವುದು, ಸಾಮರ್ಥ್ಯ. ಕವಿತೆ, ಕತೆ, ನಾಟಕ, ಪ್ರಬಂಧ, ಪ್ರಹಸನ ಇವುಗಳನ್ನು ಆಲಿಸಿ ಅರ್ಥ ಮಾಡ್ಕೊಳ್ಳುವಂಥದ್ದು. ಅವೆಲ್ಲವಕ್ಕೂ ವಿಶೇಷವಿದೆ, ಅವೆಲ್ಲವಕ್ಕೂ ವ್ಯತ್ಯಾಸ ಇದೆ. ಅವುಗಳನ್ನೆಲ್ಲ ನೀವು ಆಲಿಸಿ ಅರ್ಥ ಮಾಡ್ಕೊಳ್ಳುವಂಥದ್ದು ಪ್ರಾಕ್ಟೀಸ್ ಆಗುತ್ತೆ ಮಕ್ಕಳೇ. ಆಶಯ ಏನು? ಪ್ರಕೃತಿಯಲ್ಲಿ ಹಲವು ಬಣ್ಣ, ಹಲವು ಆಕಾರ, ಹಲವು ಸ್ವರೂಪದ ಗಿಡಮರಗಳಿವೆ. ಮನುಷ್ಯನೂ ಪ್ರಕೃತಿಯ ಒಂದು ಭಾಗ. ಮನುಷ್ಯರಲ್ಲಿಯೂ ಹಲವು ಬಗೆಯ ಜನರಿದ್ದಾರೆ. ಬೇರೆ ಬೇರೆ ಧರ್ಮ, ಆಚಾರ, ವಿಚಾರಗಳನ್ನು ಅನುಸರಿಸುವವರಿದ್ದಾರೆ. ಆದರೆ ಗಿಡಮರಗಳಲ್ಲಿಲ್ಲದ ಭೇದ ಭಾವ ಮನುಷ್ಯರಲ್ಲಿದೆ. ಇದು ಅಗತ್ಯವಿಲ್ಲ. ಭೇದ ಭಾವವಿಲ್ಲದೆ ಗಿಡಮರಗಳಂತೆ ಪರರಿಗೆ ಉಪಕಾರಿಗಳಾಗಿ ಬೆಳೆದರೆ ಮನುಷ್ಯನ ಬದುಕು ಸಾರ್ಥಕವಾಗುತ್ತದೆ. ಇದು ಆಶಯ, ಈ ಪದ್ಯದ ಆಶಯ. ನೀವು ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಪ್ರಕೃತಿಯಂತೆ ನಾವು ಬದುಕಬೇಕು, ಎಲ್ಲರ ಜೊತೆ ಒಂದಾಗಿ ಬದುಕಬೇಕು. ಸರಿನಾ? ಓಕೆ, ಕೃತಿಕಾರರ ಪರಿಚಯ ಮಾಡ್ಕೊಳ್ಳೋಣ. ಕೃತಿಕಾರರ ಪರಿಚಯ. ಡಾಕ್ಟರ್ ಸತ್ಯಾನಂದ ಪಾತ್ರೋಟ ಬಾಗಲಕೋಟೆಯಲ್ಲಿ ಜನಿಸಿದರು. ಕನ್ನಡದಲ್ಲಿ MA PhD ಪದವಿ ಪಡೆದಿರುವ ಇವರು ಬಾಗಲಕೋಟೆಯ SB ಪಾಟೀಲ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿ ಅಧ್ಯಾಪಕರಾಗಿದ್ದರು. ಇವರು ಕರಿನೆಲದ ಕಲೆಗಳು, ಜಾಜಿ ಮಲ್ಲಿಗೆ, ಕಲ್ಲಿಗೂ ಗೊತ್ತಿರುವ ಕತೆ, ಕರಿಯ ಕಟ್ಟಿದ ಕವನ, ನನ್ನ ಕನಸಿನ ಹುಡುಗಿ, ನದಿಗೊಂದು ಕನಸು ಮತ್ತು ಅವಳು ಎಂಬ ಕವನ ಸಂಕಲನಗಳನ್ನು, ನಮಗ ಯಾರೂ ಇಲ್ಲೋ ಎಪ್ಪ ಸಾಕ್ಷಿ, ಮತ್ತೊಬ್ಬ ಏಕಲವ್ಯ ಎಂಬ ನಾಟಕಗಳನ್ನು
ಒಂದಿಷ್ಟು ಕ್ಷಣಗಳು ಎಂಬ ಪ್ರಬಂಧ ಸಂಕಲನವನ್ನು ಪ್ರಕಟಿಸಿರುತ್ತಾರೆ. ಎದೆಯ ಮಾತು ಎಂಬುದು ಇವರ ಕಾವ್ಯದ ಧ್ವನಿಸುರಳಿ. ಕರ್ನಾಟಕ ಸರ್ಕಾರ ಇವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಪುರಸ್ಕರಿಸಿದೆ. ಗಿಡಮರ ಎಂಬ ಈ ಕವನವನ್ನು ಇವರ ಕರಿಯ ಕಟ್ಟಿದ ಕವನ ಎಂಬ ಕವನ ಸಂಕಲನದಿಂದ ಆರಿಸಲಾಗಿದೆ. ಮಕ್ಕಳ ಪದಗಳ ಅರ್ಥವನ್ನು ಅರ್ಥ ಮಾಡ್ಕೊಳ್ಳೋಣ. ಬೊಡ್ಡೆ, ಮರದ ಕಾಂಡದ ಭಾಗ, ನೀವೇನು ಸ್ಟೆಮ್ ಅಂತ ಕರಿತೀರಲ್ಲ ಅದು ಬೊಡ್ಡೆ. ಅನುದಿನ, ದಿನನಿತ್ಯ. ಕರಿದು, ಕಪ್ಪಾದ ಬಣ್ಣ. ಥರ ವಿಧ ವಿಧವಾದ. ಕಡಲುಕ್ಕುವ, ಸಮುದ್ರ ಉಕ್ಕಿದಂತೆ. ಮನಸ್ಸು, ಹಾಳು ಕೊಂಪೆ, ನಾಶ ಹೊಂದಿದ ಊರು. ಅಭ್ಯಾಸ: ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ನೋಡಿ, ಇಲ್ಲಿ ಪ್ರಶ್ನೆಗಳ ಜೊತೆ ಉತ್ತರನೂ ಸಹ ನಾನು ನೇರವಾಗಿ ಬರೆದಿದ್ದೀನಿ, ಅದನ್ನು ಓದ್ತೀನಿ, ಅರ್ಥ ಮಾಡ್ಕೊಳ್ಳಿ. ಮತ್ತು ನೀವು ಪರೀಕ್ಷೆಗಳಿಗೂ ಸಹ ಇದನ್ನು ಪ್ರಾಕ್ಟೀಸ್ ಮಾಡಿ ಮತ್ತು ಓದಿ ಅರ್ಥ ಮಾಡ್ಕೊಳ್ಳೋದನ್ನು ಕಲ್ತ್ಕೊಳ್ಳಿ ಅಂತ ಹೇಳ್ತಾ ಈಗ ಪ್ರಶ್ನೋತ್ತರಕ್ಕೆ ಹೋಗೋಣ. ಯಾರೇ ಏನೇ ಮಾಡಿದರೂ ಗಿಡಮರ ಏನು ಮಾಡುತ್ತವೆ? ಉತ್ತರ: ಯಾರೇ ಏನೇ ಮಾಡಿದರೂ ಗಿಡಮರ ಮೌನವಾಗಿರುತ್ತವೆ. ಅಂದರೆ ಎಲ್ಲದಕ್ಕೂ ದಿವ್ಯ ಮೌನ. ಪ್ರಶ್ನೆ 2, ಕಡಲುಕ್ಕುವ ಚೇತನ ಎಲ್ಲಿ ಕಂಡುಬರುತ್ತದೆ, ಎಲ್ಲಿ ಕಾಣಬರುತ್ತದೆ? ಉತ್ತರ: ಕಡಲುಕ್ಕುವ ಚೇತನ ರೆಂಬೆ ಕೊಂಬೆ ಚಿಗುರುವಲ್ಲಿ ಕಂಡುಬರುತ್ತದೆ. ಪ್ರಶ್ನೆ 3, ಅದು ಇದು ಎಣಿಸದಿರುವುದು ಯಾವುದು? ಉತ್ತರ: ಅದು ಇದು ಎಣಿಸದಿರುವುದು ಗಿಡಮರಗಳು. ಪ್ರಶ್ನೆ 4, ಗಿಡಮರಗಳು ಹೇಗೆ ಬೆಳೆದು ಅರಳುತ್ತಿವೆ? ಉತ್ತರ: ಗಿಡಮರಗಳು ಬಿಸಿಲು ಮಳೆ ಚಳಿಯ ತಡೆದು ಹರಡುತ್ತಿವೆ. ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1, ಬೆಳೆದು ನಿಂತ ಗಿಡಮರ ಹೇಗಿವೆ? ಉತ್ತರ: ಬೆಳೆದು ನಿಂತ ಗಿಡಮರಗಳು ಸೊಗಸು ಮತ್ತು ಕಂಪಿನಿಂದ ಕೂಡಿವೆ. ಪ್ರಶ್ನೆ 2, ಯಾರ ಮಾತಿನಂತೆ ಮನ ಇಲ್ಲ, ಏಕೆ? ಉತ್ತರ: ಮನುಷ್ಯನಲ್ಲಿ ಮಾತಿನಂತೆ ಮನ ಇಲ್ಲ. ಲಿಂಗ, ವರ್ಣ, ಜಾತಿ, ಧರ್ಮಗಳಿಂದ ಅವನ ಮನಸ್ಸು ಹಾಳು ಕೊಂಪೆಯಾಗಿದೆ. ಪ್ರಶ್ನೆ 3, ಗಿಡಮರಗಳು ಯಾವುದನ್ನು ಮೀರಿ ಬೆಳೆದಿವೆ? ಉತ್ತರ: ಗಿಡಮರಗಳು ಜಾತಿ, ಗೀತಿ, ಲಿಂಗ, ಧರ್ಮಗಳನ್ನು ಮೀರಿ ಬೆಳೆದಿವೆ. ಈ ಬಿಟ್ಟ ಸ್ಥಳವನ್ನು ಪದ್ಯದಿಂದ ಆರಿಸಿದ ಸೂಕ್ತ ಪದಗಳಿಂದ ತುಂಬಿರಿ. ಎಂಥ ಸೊಗಸು ಡ್ಯಾಶ್. ನೀವು ಪದ್ಯ ಭಾಗದಿಂದ ಆಯ್ಕೆ ಮಾಡಿ ಈ ಡ್ಯಾಶ್ ಭಾಗಗಳಿಗೆ ಬಿಟ್ಟ ಜಾಗಗಳನ್ನು ಭರ್ತಿ ಮಾಡಿ. ಎಂಥ ಸೊಗಸು, ಅಲ್ಲಿ ಏನು ಕಂಪು. ಬೆಳೆದು ನಿಂತ ಡ್ಯಾಶ್, ಬೆಳೆದು ನಿಂತ ಗಿಡಮರ. ರೆಂಬೆ ಕೊಂಬೆ ಡ್ಯಾಶ್, ರೆಂಬೆ ಕೊಂಬೆ ಚಿಗುರುವಲ್ಲಿ. ಮನುಷ್ಯನಲ್ಲಿ ಡ್ಯಾಶ್, ಮನುಷ್ಯನಲ್ಲಿ ಮಾತು ಉಂಟು. ಕಡಲುಕ್ಕುವ ಡ್ಯಾಶ್, ಕಡಲುಕ್ಕುವ ಚೇತನ. ಮಾತಿನಂತೆ ಡ್ಯಾಶ್, ಮಾತಿನಂತೆ ಇಲ್ಲ ಮನ. ಜಾತಿಗೀತಿ ಡ್ಯಾಶ್, ಜಾತಿಗೀತಿ ಲಿಂಗಧರ್ಮ. ಮೀರಿ ಬೆಳೆದ ಡ್ಯಾಶ್, ಮೀರಿ ಬೆಳೆದ ಗಿಡಮರ. ಮುಂದಿನ ಪ್ರಶ್ನೆಗೆ ಹೋಗೋಣ. ಕೆಳಗೆ ನೀಡಿರುವ ಪದಗಳಲ್ಲಿ ಗಿಡಮರಗಳಿಗೆ ಮತ್ತು ಮಾನವನಿಗೆ ಸಂಬಂಧಿಸಿರುವ ಪದಗಳನ್ನು ಪ್ರತ್ಯೇಕವಾಗಿ ಪಟ್ಟಿ ಮಾಡಿ. ನೋಡಿ, ಏನು ಪಟ್ಟಿ ಇದೆ ಅದರಲ್ಲಿ ಗಿಡಮರಗಳಿಗೆ ಸಂಬಂಧಿಸಿದಂಥ ಪದಗಳು ಮತ್ತು ಮನುಷ್ಯನಿಗೆ ಸಂಬಂಧಪಟ್ಟಿದ ಪದಗಳನ್ನು ಬೇರೆ ಬೇರೆ ಮಾಡಿ ಮಕ್ಕಳೇ. ನಾನು ಬೇರೆ ಮಾಡಿ ಬರೆದಿದ್ದೀನಿ, ನೋಡ್ಕೊಳ್ಳಿ. ಗಿಡಮರಗಳಿಗೆ ಸಂಬಂಧಿಸಿದ ಪದಗಳು: ಬೊಡ್ಡೆ, ಚಿಗುರು, ಕೊಂಬೆ, ಹಸಿರು, ಹೂವು, ರೆಂಬೆ. ಮನುಷ್ಯನಿಗೆ ಸಂಬಂಧಿಸಿದ ಪದಗಳು: ಮನ, ಮಾತು, ಜಾತಿ, ಅವಳು, ಅವನು, ಧರ್ಮ. ಈ ಪಟ್ಟಿಯಲ್ಲಿದ್ದಂಥ ಪದಗಳನ್ನು ನಾನು ಪ್ರತ್ಯೇಕ ಮಾಡಿ ಬರೆದಿರುತ್ತೇನೆ. ಪಟ್ಟಿನಲ್ಲಿರುವಂಥದ್ದೇನು? ಬೊಡ್ಡೆ, ಮಾತು, ಅವನು, ಮನ, ಹಸಿರು, ಧರ್ಮ, ಚಿಗುರು, ಜಾತಿ, ಹೂವು, ಕೊಂಬೆ, ಅವಳು, ರೆಂಬೆ. ಇವೆಲ್ಲವನ್ನೂ ಸಹ ಪ್ರತ್ಯೇಕ ಮಾಡಿ ಇಲ್ಲಿ ಉತ್ತರವನ್ನು ಬರೆಯುವಂಥದ್ದು. ಓಕೆ, ಚಟುವಟಿಕೆ ನೋಡೋಣ. ಕೆಳಗೆ ನೀಡಿರುವ ಪದಗಳನ್ನು ಅಕಾರಾದಿಯಾಗಿ ಬರೆಯಿರಿ. ಬೊಡ್ಡೆ, ಕರಿದು, ಎಲೆ, ಹಸಿರು, ಹೂವು, ಥರ, ಎಂಥ, ಸೊಗಸು, ಏನು, ಕಂಪು, ಬೆಳೆ, ನಿಂತ, ಗಿಡ, ಮರ, ಮಾಡಲಿ, ದಿವ್ಯ, ಮೌನ, ರೆಂಬೆ, ಕೊಂಬೆ, ಚಿಗುರು, ಕಡಲು, ಚೇತನ. ನೋಡಿ, ಇಲ್ಲಿ ಅಕಾರದಿಂದ ಶುರುವಾಗುವಂಥದ್ದು. ಈಗ ನೀವು ಕಾಗುಣಂತ ನಿಮಗೆ ಗೊತ್ತಿದೆ, ಸ್ವರ ಮತ್ತು ವ್ಯಂಜನಗಳು ಸೇರಿ ಆಗುವಂಥ ಇವು ಎಲ್ಲ ನಿಮಗೆ ಪರಿಚಯ ಇದೆ. ಕ ಪ್ಲಸ್ ಅ ಕ ಆಗುತ್ತೆ. ಕ ಪ್ಲಸ್ ಆ ಕ ಆಗುವಂಥದ್ದು ಅಲ್ಲವರಾ. ಹಾಗೆ ಕ ಪ್ಲಸ್ ಇ ಕಿ, ಕ ಗುಡ್ಸು ಕಿ. ಕ ಪ್ಲಸ್
ಈ ಕೀ ಕಗುಡ್ಸುನ್ ದೀರ್ಘ ಕಿ ಈ ಥರ ಅಲ್ವಾ. ಈಗ ಅಕಾರ ಅಂದಾಗ ಆ ಕ ಪ್ಲಸ್ ಅ ಅಥವಾ ತ ಪ್ಲಸ್ ಅ ಏನು ಬರುತ್ತೆ ಆ ಅಕ್ಷರಗಳನ್ನು ಗುರುತಿಸ್ಬೇಕಾಗುತ್ತೆ. ಇಲ್ಲಿ ಉತ್ತರವನ್ನು ನಾನು ಬರೆದಿದ್ದೀನಿ. ಉತ್ತರ ಕರಿದು, ಹಸಿರು, ಈ ತಲೆಕಟ್ಟಿರುವಂಥ ಅಕ್ಷರಗಳೆಲ್ಲ. ತರ, ಕಂಪು, ಮರ, ಕಡಲು ಇವು ಅಕಾರಾದಿಯಾಗಿ ಶುರುವಾಗುವಂಥ ಅಕ್ಷರಗಳಾಗಿರುತ್ತವೆ ಮಕ್ಕಳೇ. ಓಕೆ, ನೆಕ್ಸ್ಟು ಮುಂದಿನ ಪ್ರಶ್ನೆ. ಪ್ರಕೃತಿಯಲ್ಲಿಲ್ಲದ ಭೇದ ಭಾವ ಮನುಷ್ಯನಿಗೆ ಬೇಕೇ? ಈ ಬಗ್ಗೆ ಯೋಚಿಸಿ ಪುಟ್ಟ ಪ್ರಬಂಧ ಸಿದ್ಧಪಡಿಸಿ. ಇದು ನೀವೇ ಯೋಚನೆ ಮಾಡಿ ಬರೆಯೋದಕ್ಕೆ ಹೇಳುವಂಥದ್ದು. ನಾನು ಸಹ ನಿಮಗೆ ಸಹಾಯಕ್ಕೆ ಬರಲಿ ಅಂತ ಒಂದು ಚಿಕ್ಕ ಪ್ರಬಂಧವನ್ನು ಇಲ್ಲಿ ಪ್ರಕಟಿಸಿರ್ತೀನಿ, ನೋಡ್ಕೊಳ್ಳಿ ಮಕ್ಕಳೇ. ಪ್ರಕೃತಿಯಲ್ಲಿ ಎಲ್ಲವೂ ಸಮಾನ. ಸೂರ್ಯನು ಎಲ್ಲರ ಮೇಲೂ ಒಂದೇ ರೀತಿಯಾಗಿ ಬೆಳಕು ಚೆಲ್ಲುತ್ತಾನೆ. ಮಳೆ ಎಲ್ಲರಿಗೂ ಸಮಾನವಾಗಿ ಸುರಿಯುತ್ತದೆ. ಮರಗಳು, ಹೂಗಳು, ಪಕ್ಷಿಗಳು ಮತ್ತು ಪ್ರಾಣಿಗಳು ಯಾವುದೇ ಭೇದ ಭಾವವಿಲ್ಲದೆ ಪ್ರಕೃತಿಯ ನಿಯಮದಂತೆ ಬದುಕುತ್ತವೆ. ಆದರೆ ಮನುಷ್ಯ ಮಾತ್ರ ಜಾತಿ, ಧರ್ಮ, ಭಾಷೆ, ಹಣ ಮತ್ತು ಸ್ಥಾನಮಾನಗಳ ಆಧಾರದ ಮೇಲೆ ಭೇದ ಭಾವ ಮಾಡುತ್ತಾನೆ. ಇದು ಸಮಾಜದಲ್ಲಿ ಅಸಮಾನತೆ ಮತ್ತು ವೈಮನಸ್ಸಿಗೆ ಕಾರಣವಾಗುತ್ತದೆ. ಆದ್ದರಿಂದ ಪ್ರಕೃತಿಯಿಂದ ನಾವು ಸಮಾನತೆ, ಪ್ರೀತಿ, ಸಹಕಾರ ಮತ್ತು ಮಾನವೀಯತೆಯನ್ನು ಕಲಿಯಬೇಕು. ಎಲ್ಲರನ್ನೂ ಸಮಾನವಾಗಿ ಗೌರವಿಸಿ ಪ್ರೀತಿಯಿಂದ ನಡೆದುಕೊಂಡಾಗ ಮಾತ್ರ ಉತ್ತಮ ಸಮಾಜ ನಿರ್ಮಾಣವಾಗುತ್ತದೆ. ಮುಂದಿನ ಪ್ರಶ್ನೆ. ನಿಮಗೆ ಗೊತ್ತಿರುವ, ಸ್ನೇಹಿತರಿಗೆ ಗೊತ್ತಿರುವ, ಮನೆಯಲ್ಲಿನ ಹಿರಿಯರಿಗೆ ಗೊತ್ತಿರುವ ಮರಗಳ ಹೆಸರುಗಳನ್ನು ಪುನರಾವರ್ತನೆಯಾಗದಂತೆ ಪ್ರತ್ಯೇಕವಾಗಿ ಪಟ್ಟಿ ಮಾಡಿ. ಅಂದರೆ ಬರೆದಿದ್ದೆ ಮರಗಳ ಹೆಸರು ಮತ್ತೆ ಬರಿಬೇಡಿ. ನಿಮಗೆ ಫಸ್ಟ್ ಏನು ಗೊತ್ತಿದೆ ಆ ಮರಗಳ ಹೆಸರುಗಳನ್ನು ಬರೀರಿ. ಆಮೇಲೆ ನಿಮ್ಮ ಫ್ರೆಂಡ್ಸ್ಗಳ ಹತ್ರ ಡಿಸ್ಕಸ್ ಮಾಡಿ ಅವ್ರಿಗೆ ಗೊತ್ತಿರೋಂಥ ಮರಗಳ ಹೆಸರು ಬರೀರಿ. ಹಾಗೆಯೇ ನಿಮ್ಮ ಮನೆಯಲ್ಲಿ ಹಿರಿಯರಿರೋವಂಥವ್ರನ್ನ ಕೇಳಿ, ನಿಮ್ಮ ತಂದೆ ತಾಯಿ ಅಥವಾ ತಾತ, ಅಜ್ಜಿ, ಮಾಮ ಯಾರಿದ್ದಾರೆ ನಿಮ್ಮ ಮನೆಯಲ್ಲಿ ದೊಡ್ಡವ್ರನ್ನ ಕೇಳಿಬಿಟ್ಟು ಬರೀರಿ. ನಾನು ಒಂದಿಷ್ಟು ನಿಮಗೂ ಸಹಕಾರ ಆಗಲಿ ಅಂತ ಒಂದಿಷ್ಟು ಬಯಲುಸೀಮೆಯಲ್ಲಿ ಬರುವಂಥ ಗಿಡ ಮರಗಳನ್ನು, ತೋಟಗಳಲ್ಲಿ ಕಂಡು ಬರುವಂಥ ಮರಗಳನ್ನು ಪಟ್ಟಿ ಮಾಡಿದ್ದೀನಿ, ನೋಡ್ಕೊಳ್ಳಿ ಮಕ್ಕಳೇ. ತೆಂಗಿನ ಮರ, ಅಡಿಕೆ ಮರ, ಮಾವಿನ ಮರ, ಹಲಸಿನ ಮರ, ನೇರಳೆ ಮರ, ಹೊಂಗೆ ಮರ, ಬೇವಿನ ಮರ, ಹತ್ತಿ ಮರ, ಹರಳಿ ಮರ, ಆಲದ ಮರ, ಮತ್ತಿ ಮರ, ನೀಲಗಿರಿ ಮರ, ಈಚಲು ಮರ, ಗಂಧದ ಮರ, ಸೀಬೆ ಮರ, ದಾಲ್ಚಿನ್ನಿ ಮರ, ಹೆಬ್ಬೇವಿನ ಮರ, ಕರಿಬೇವಿನ ಮರ. ಇನ್ನೂ ಸಾಕಷ್ಟು ಬರ್ತವೆ, ನಾನು ಕೆಲವೊಂದು ಇಲ್ಲಿ ಪಟ್ಟಿ ಮಾಡಿದ್ದೀನಿ ಮಕ್ಕಳೇ. ಓಕೆ, ಈಗ ವ್ಯಾಕರಣದ ಮಾಹಿತಿ ನಿಮಗೆ ನೋಡಿ. ವ್ಯಾಕರಣ ಶಾಲೆಯಲ್ಲಿ ಮಾಡ್ತಾರೆ. ಅದು ಮಾಡಲಿಲ್ಲ ಅಂದ್ರೂ ನೀವು ಕನ್ನಡವನ್ನು ಉತ್ತಮವಾಗಿ ಅಭ್ಯಾಸ ಮಾಡಿಕೊಂಡು ಮುಂದೆ ಹೋಗೋದಕ್ಕೆ ಒಂದಿಷ್ಟು ಪರಿಚಯ ಮಾಡ್ಕೊಳ್ಳಿ, ಸರಿನಾ. ಇಲ್ಲಿ ಶಿವಪುರದಲ್ಲಿ ಶಿವಭಕ್ತನಿದ್ದನು. ಭಜನೆಯ ಮಂದಿರಕ್ಕೆ ಒಬ್ಬ ಶರಣೆ ಬಂದಿದ್ದಳು. ನದಿಯ ಹತ್ತಿರ ಒಂದು ಮೊಸಳೆ ಇತ್ತು. ನೋಡಿ, ಈ 3 ವಾಕ್ಯಗಳಿವೆ. ಮೇಲಿನ ವಾಕ್ಯಗಳಲ್ಲಿ ಓದಿ ಗೆರೆ ಎಳೆದಿರುವ ಪದಗಳನ್ನು ಗಮನಿಸಿರಿ. ಗೆರೆ ಎಳೆದಿರುವಂಥ ಪದಗಳು ಯಾವುದು? ಶಿವಭಕ್ತ, ಶರಣೆ, ಮೊಸಳೆ. ಇಲ್ಲಿ ಶಿವಭಕ್ತ ಎಂಬ ಪದ ಏನು? ಗಂಡು ಎಂಬ ಪದವನ್ನು ಸೂಚಿಸುತ್ತೆ. ಶರಣೆ ಎಂಬ ಪದ ಹೆಂಗಸು ಎಂಬುದನ್ನು ಸೂಚಿಸುತ್ತದೆ. ಆದರೆ ಮೊಸಳೆ ಎಂಬ ಪದವು ಗಂಡು ಎಂಬುದನ್ನಾಗಲಿ ಅಥವಾ ಹೆಣ್ಣು ಎಂಬುದನ್ನಾಗಲಿ ಸೂಚಿಸ್ತಿಲ್ಲ. ಇದನ್ನು ಗಮನಿಸ್ಬೇಕು ನೀವು. ಇಲ್ಲಿ ಶಿವಭಕ್ತ ಅನ್ನುವಂಥದ್ದು ಗಂಡು ಪದ, ಗಂಡು ಎಂಬುದನ್ನು ಸೂಚಿಸ್ತಾ ಇರುವಂಥದ್ದು. ಮುಂದಿನ ವಾಕ್ಯ ನೋಡೋಣ. ಆ ಊರಿನಲ್ಲಿ ಪ್ರಸಿದ್ಧ ರಾಜ ಇರುವನು. ಪುನೀತ್ ಬಹಳ ಒಳ್ಳೆಯವನು. ಮೇಲಿನ ವಾಕ್ಯಗಳನ್ನು ಓದಿ ಅಡಿಗೆರೆ ಎಳೆದಿರುವ ಪದಗಳನ್ನು ಗಮನಿಸಿರಿ. ರಾಜ, ಪುನೀತ್ ಎಂಬ ಪದಗಳನ್ನು ಗಂಡು ಎಂಬ ಅರ್ಥದಿಂದ ಬಳಕೆಯಾಗಿವೆ. ಇವು ಪುಲ್ಲಿಂಗಗಳು. ನೋಡಿ, ಗಂಡು ಎಂಬ ಪದದಿಂದ ಅರ್ಥದಿಂದ ಬರುವಂಥ ಪದಗಳನ್ನು ಪುಲ್ಲಿಂಗಗಳು ಅಂತ ಕರೆಯಲಾಗುತ್ತೆ. ಹಾಗೆ ಮುಂದಿನ ವಾಕ್ಯಗಳನ್ನು ನೋಡೋಣ. ಸಿಂಧು ಬಲು ಅಪರೂಪದವಳು. ಆಸೆಯು ರಾಣಿಗಲ್ಲದೆ ಮತ್ತಾರಿಗೆ. ಮೇಲಿನ ವಾಕ್ಯಗಳನ್ನು ಓದಿ ಅಡಿಗೆರೆ ಎಳೆದಿರುವ ಪದಗಳನ್ನು ಗಮನಿಸಿರಿ. ಸಿಂಧು, ರಾಣಿ ಎಂಬ ಪದಗಳು ಹೆಣ್ಣು ಎಂಬ ಅರ್ಥದಿಂದ ಬಳಕೆಯಾಗಿವೆ. ಇವು ಸ್ತ್ರೀಲಿಂಗಗಳು. ಮುಂದಿನ ವಾಕ್ಯಗಳು. ಗಿಳಿಯ ಮೈಬಣ್ಣ ಹಸಿರು. ಭರತನ ತೋಟದಲ್ಲಿ ಹಣ್ಣುಗಳಿವೆ. ಈ ಮೇಲಿನ ವಾಕ್ಯಗಳನ್ನು ಓದಿ ಅಡಿಗೆರೆ ಎಳೆದಿರುವ ಪದಗಳನ್ನು ಗಮನಿಸಿರಿ. ಗಿಳಿ ಮತ್ತು ಹಣ್ಣು ಎಂಬ ಪದಗಳು ಗಂಡು ಅಥವಾ ಹೆಣ್ಣು ಎಂಬ ಅರ್ಥದಿಂದ ಬಳಕೆಯಾಗಿಲ್ಲ. ಇವು ನಪುಂಸಕಲಿಂಗಗಳು. ಅಂದರೆ ಗಂಡು ಅಥವಾ ಹೆಣ್ಣು ಅನ್ನುವಂಥ ಅರ್ಥವನ್ನು ಸೂಚಿಸದಲ್ಲೇ ಇರುವಂಥ ಪದಗಳನ್ನು ಇಲ್ಲಿ ನಪುಂಸಕಗಳು ಲಿಂಗಗಳು ಅಂತ ಹೇಳಲಾಗುತ್ತೆ. ಒಟ್ಟಾರೆಯಾಗಿ ಗಂಡು ಎಂಬ ಅರ್ಥದಿಂದ ಬಳಸುವ ಪದಗಳು ಪುಲ್ಲಿಂಗಗಳು, ಹೆಣ್ಣು ಎಂಬ ಅರ್ಥದಿಂದ ಬಳಸುವ ಪದಗಳು ಸ್ತ್ರೀಲಿಂಗಗಳು. ಗಂಡು ಅಥವಾ ಹೆಣ್ಣು ಎಂಬ ಅರ್ಥದಿಂದ ಬಳಕೆಯಾಗದ ಪದಗಳು ನಪುಂಸಕಲಿಂಗಗಳು. ಇವತ್ತು ಲಿಂಗಗಳ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ, ಸರಿನಾ. ಭಾಷಾಭ್ಯಾಸ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಪುಲ್ಲಿಂಗ ಎಂದರೇನು?
ಉತ್ತರ ನಿಮಗೆ ಗೊತ್ತು. ಗಂಡು ಅರ್ಥವನ್ನು ಸೂಚಿಸುವ ಪದಗಳನ್ನು ಪುಲ್ಲಿಂಗ ಎಂದು ಕರೆಯುತ್ತಾರೆ. ಸ್ತ್ರೀಲಿಂಗ ಎಂದರೇನು? ಇದನ್ನು ನೀವೀಗಾಗಲೇ ಅರ್ಥ ಮಾಡಿಕೊಂಡ್ರಿ. ಹೆಣ್ಣು ಎಂಬ ಅರ್ಥವನ್ನು ಸೂಚಿಸುವ ಪದಗಳನ್ನು ಸ್ತ್ರೀಲಿಂಗ ಎಂದು ಕರೆಯಲಾಗುತ್ತೆ. ನಪುಂಸಕಲಿಂಗ ಎಂದರೇನು? ಗಂಡು ಅಥವಾ ಹೆಣ್ಣು ಎಂಬ ಅರ್ಥದಿಂದ ಬಳಕೆಯಾಗದ ಪದಗಳನ್ನು ಏನಂತ ಕರಿತೀವಿ? ಗುಡ್, ನಪುಂಸಕ ಲಿಂಗಗಳು. ಲಿಂಗ ರೂಪ ಪರಿವರ್ತಿಸಿ ಬರೆಯಿರಿ. ಈಗ ನಿಮಗೆ ಗಂಡು ಅಥವಾ ಹೆಣ್ಣು ಅಥವಾ ನಪುಂಸಕ ಲಿಂಗ ಅರ್ಥ ಆಗಿದೆ. ಈಗ ಕೆಲವೊಂದು ಪದಗಳನ್ನು ಕೊಡಲಾಗಿದೆ, ಅವುಗಳಿಗೆ ನೀವು ಲಿಂಗ ಬದಲಿಸಿ ಬರಿಬೇಕಾಗುತ್ತೆ. ಓಕೆ, ಯಾವ್ಯಾವ ಪದಗಳನ್ನು ನೋಡೋಣ. ಶರಣ, ಇವಳು, ಗೌಡತಿ, ಅತ್ತೆ, ಅವನು, ಈ ಪದಗಳನ್ನು ನೀವು ಪರಿವರ್ತನೆ ಮಾಡಿ ಬರಿಬೇಕು. ಇಲ್ಲಿ ನಾನು ಬರೆದಿದ್ದೀನಿ ಶರಣ, ಶರಣಗೆ ಲಿಂಗ ಪರಿವರ್ತನೆ ಶರಣೆ ಸ್ತ್ರೀಲಿಂಗ, ಶರಣ ಪುಲ್ಲಿಂಗ, ಶರಣೆ ಸ್ತ್ರೀಲಿಂಗ. ಇವಳು ಅದು ಸ್ತ್ರೀಲಿಂಗ, ಇವನು ಪುಲ್ಲಿಂಗ. ಗೌಡತಿ ಗೌಡ, ಅತ್ತೆ ಮಾವ, ಅವನು ಅವಳು. ಸರಿ ಮಕ್ಕಳೇ, ಕೊಟ್ಟಿರುವ ಪದಗಳಲ್ಲಿ ಪುಲ್ಲಿಂಗ, ಸ್ತ್ರೀಲಿಂಗ ಹಾಗೂ ನಪುಂಸಕ ಲಿಂಗಗಳಾಗಿ ಆರಿಸಿ ಬರೆಯಿರಿ. ನೋಡಿ, ಇಲ್ಲಿ ಕೆಲವು ಪದಗಳು ಕೊಟ್ಟಿದ್ದಾರೆ, ಅದರಲ್ಲಿ ನೀವು ಪುಲ್ಲಿಂಗ ಯಾವುದು, ಸ್ತ್ರೀಲಿಂಗ ಯಾವುದು, ನಪುಂಸಕ ಲಿಂಗ ಯಾವುದು ಅಂತ ವಿಂಗಡಿಸಿ ಬರೀಬೇಕಾಗುತ್ತೆ. ಕೊಟ್ಟಿರೋ ಪದಗಳು ಕೋಗಿಲೆ, ಆತ, ಅಣ್ಣ, ಜಿಂಕೆ, ಗಿಳಿ, ತಾತ, ಅರಸಿ, ಗಂಗೆ, ಗೆಳೆಯ, ತಾಯಿ, ಹಣ್ಣು, ರಾಧೆ. ಪುಲ್ಲಿಂಗ, ಇವುಗಳಲ್ಲಿ ಪುಲ್ಲಿಂಗದ ಪದಗಳನ್ನು ನಾನು ಪ್ರತ್ಯೇಕ ಮಾಡಿದ್ದೀನಿ. ಸ್ತ್ರೀಲಿಂಗ ಮತ್ತು ನಪುಂಸಕ ಪ್ರತ್ಯೇಕ ಬರೆದಿದ್ದೀನಿ, ಗುರುತಿಸಿ ನೋಡ್ಕೊಳ್ಳಿ. ಪುಲ್ಲಿಂಗ ಆತ, ಅಣ್ಣ, ತಾತ, ಗೆಳೆಯ. ಸ್ತ್ರೀಲಿಂಗ ಅರಸಿ, ಗಂಗೆ, ತಾಯಿ, ರಾಧೆ. ನಪುಂಸಕಲಿಂಗ ಕೋಗಿಲೆ, ಜಿಂಕೆ, ಗಿಳಿ, ಹಣ್ಣು. ಈಗ ಭಾಷಾಭ್ಯಾಸ ಮಾಡೋಣ. ಕೆಳಗೆ ಕೊಟ್ಟಿರುವ ವಾಕ್ಯಗಳನ್ನು ಆವರಣದಲ್ಲಿ ನೀಡಿರುವ ಪದಗಳಲ್ಲಿ ಸೂಕ್ತವಾದುದನ್ನು ಆರಿಸಿ ವಾಕ್ಯ ಪೂರ್ಣಗೊಳಿಸಿ. 1. ಬೆಳದಿಂಗಳ ರಾತ್ರಿಯಲ್ಲಿ ಚಂದ್ರನಿರುವ ಡ್ಯಾಶ್ ನೋಡುವುದೇ ಆನಂದ. ಇಲ್ಲಿ ಬ್ರಾಕೆಟಲ್ಲಿ 2 ಪದಗಳನ್ನು ಕೊಡಲಾಗಿದೆ ಆವರಣದಲ್ಲಿ. ಅಗಸನನ್ನು, ಆಗಸವನ್ನು. ಯಾವುದನ್ನು ಬರಿಬೇಕು ಮಕ್ಕಳೇ? ಬೆಳದಿಂಗಳ ರಾತ್ರಿಯಲ್ಲಿ ಚಂದ್ರನಿರುವ ಡ್ಯಾಶ್ ನೋಡುವುದೇ ಆನಂದ. ಅಗಸನನ್ನು ಬರಿಬೇಕಾ? ಅಲ್ಲ, ಆಗಸವನ್ನು. ಆಗಸ ಅಂದ್ರೇನು? ಆಕಾಶ. ಬೆಳದಿಂಗಳ ರಾತ್ರಿಯಲ್ಲಿ ಚಂದ್ರನಿರುವ ಆಗಸವನ್ನು ನೋಡುವುದೇ ಆನಂದ. ನಿನಗೆ ಪೆಟ್ಟಾಗಿರುವುದನ್ನು ಕಂಡಾಗ ನನಗೆ ಡ್ಯಾಶ್ ಬಂದಿತು. ಆಳು, ಅಳು. ಯಾವ್ದು ಬಂತು ನಿಮಗೆ? ಆಳು ಬಂದಿತ್ತಾ? ಅಲ್ಲ, ಅಳು. ನಿನಗೆ ಪೆಟ್ಟಾಗಿರುವುದನ್ನು ಕಂಡಾಗ ನನಗೆ ಅಳು ಬಂದಿತು. ನನ್ನ ಡ್ಯಾಶ್ ಬೆಂಗಳೂರು. ಆವರಣದಲ್ಲಿ ಉರು, ಊರು. ಊರು ಬರೀಬೇಕಾ? ಅಲ್ಲ, ನನ್ನ ಊರು ಬೆಂಗಳೂರು. ಸರಿ ಮಕ್ಕಳೇ. ಸಂಜೆ ಆಟ ಆಡಿ ಡ್ಯಾಶ್ ಅನಂತರ ಊಟ ಮಾಡುತ್ತೇನೆ. ಆವರಣದಲ್ಲಿ ಓದಿದ, ಓದಿದ. ಯಾವ್ದು ಬರೀಬೇಕು? ಓದಿದ. ಸಂಜೆ ಆಟ ಆಡಿ ಓದಿದ ಅನಂತರ ಊಟ ಮಾಡುತ್ತೇನೆ. ಮುಂದಿನ ಪ್ರಶ್ನೆ. ಡ್ಯಾಶ್ ಮೇಲೆ ಹಾಲನ್ನು ಇಡಲಾಗಿದೆ. ಒಲೆಯ, ಓಲೆಯ. ಯಾವುದು? ಓಲೆಯ. ಒಲೆಯ ಮೇಲೆ ಹಾಲನ್ನು ಇಡಲಾಗಿದೆ. ಕೆಳಗೆ ನೀಡಿರುವ ವಾಕ್ಯಗಳನ್ನು ಆವರಣದಲ್ಲಿ ನೀಡಿರುವ ಅಕ್ಷರಗಳಲ್ಲಿ ಸೂಕ್ತವಾದುದನ್ನು ಆರಿಸಿ ಪೂರ್ಣಗೊಳಿಸಿ. ಕಾವೇರಿ ಡ್ಯಾಶ್ ಡಗಿನ ಭಾಗಮಂಡಲದ ಬೆಟ್ಟದ ಬಳಿ ಡ್ಯಾಶ್ರಿದಾಗಿ ಹುಟ್ಟಿ ಡ್ಯಾಶ್ಲೆಗೆ ಹರಿಯುತ್ತದೆ. ಇಲ್ಲಿ ಕ, ಖ, ಕಿ, ಖಿ, ಕೆ, ಕೋ ಕೊಟ್ಟಿದ್ದಾರೆ. ಅದರ ಸೂಕ್ತವಾದದ್ದನ್ನು ಆ ಲೆಟರ್ಸ್ನ ಅಲ್ಲಿ ಹಾಕಿ. ಕಾವೇರಿ ಕೊಡಗಿನ ಭಾಗಮಂಡಲದ ಬೆಟ್ಟದ ಬಳಿ ಕಿರಿದಾಗಿ ಹುಟ್ಟಿ ಕೆಳಗೆ ಹರಿಯುತ್ತದೆ. ಓಕೆ, ನೆಕ್ಸ್ಟ್. ನದಿಯನ್ನು ದಾಟಿ ಆಚೆಯ ನದಿಯನ್ನು ಡ್ಯಾಶ್ ಟಿ ಆಚೆಯ ಡ್ಯಾಶ್ ಡ ಸೇರಿದರೆ ದೊಡ್ಡ ಆಲದ ಮರ ಕಾಣುತ್ತಾ ಡ್ಯಾಶ್. ದ, ಧ, ದೆ, ದೋ ಕೊಟ್ಟಿದ್ದಾರೆ. ಅಲ್ಲಿ ಸೂಕ್ತವಾದದ್ದನ್ನು ಆರಿಸಿ ಬರೀಬೇಕು. ನದಿಯನ್ನು ದಾಟಿ ಆಚೆಯ ದಡ ಸೇರಿದರೆ ದೊಡ್ಡ ಆಲದ ಮರ ಕಾಣುತ್ತದೆ. ಕಾವೇರಿ ಡ್ಯಾಶ್ವಿನಂತೆ ಡ್ಯಾಶ್ರಲ್ಲಿ ಡ್ಯಾಶ್ ಯುವ ನದಿ. ಹ, ಹ, ಹೋ. ನೋಡಿ, ಆ ಪದಗಳನ್ನು ಗುರುತಿಸಲಾಗಬೇಕಷ್ಟೆ. ಕಾವೇರಿ ಹಾವಿನಂತೆ ಹೊರಳಿ ಹರಿಯುವ ನದಿ. ಅಷ್ಟೇ. ಸೂಕ್ತವಾಗಿ ಅರ್ಥ ಬರೋ ರೀತಿಯಲ್ಲಿ ಆ ಅಕ್ಷರಗಳನ್ನು ಗುರುತಿಸಿ ಬರೆಯುವಂಥದ್ದು.
ಧನ್ಯವಾದಗಳು ಮಕ್ಕಳೇ. ಎಲ್ಲ ಈ ಒಂದು ಪದ್ಯ ಭಾಗವನ್ನು ಮತ್ತು ವ್ಯಾಕರಣದ ಭಾಗವನ್ನು ಎಲ್ಲ ಕೇಳಿದ್ದಕ್ಕೆ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತು ಇತರ ನಿಮ್ಮ ಸ್ನೇಹಿತರಿಗೂ ಸಹ ಮೇಷ್ಟ್ರು ಚಾನಲ್ನ ಸಬ್ಸ್ಕ್ರೈಬ್ ಆಗೋದಕ್ಕೆ ಹೇಳಿ ಅಂತ ಹೇಳ್ತಾ ನನ್ನ ಈ ಇಂದಿನ ತರಗತಿನ ಮುಗಿಸ್ತಿದ್ದೀನಿ. ಎಲ್ರಿಗೂ ಸಹ ಶುಭವಾಗಲಿ.